ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ಮೆನು, ಇವತ್ತು ನಾನು ಇಲ್ಲಿ ಮಾಡಿರೋದು ಮಕ್ಕಳಿಗೆ ಸ್ನ್ಯಾಕ್ಸ್ ಟೈಮ್ಗೆ ಮಾಡಿಕೊಟ್ಟಿರೋದು ಚಿಕ್ ಪೀಸ್ ಟ್ಯಾಕೋಸ್. ಹೋಮ್ ಮೇಡ್ ಚಿಕ್ ಪೀಸ್ ಟ್ಯಾಕೋಸ್. ಎಲ್ಲರೂ ವೆಜ್ ಟ್ಯಾಕೋಸ್ ಕೇಳಿರ್ತೀರ, ಅದೇ ರೀತಿ ಇದು ಚಿಕ್ ಪೀಸಲ್ಲಿ ಹುಸ್ಲಿ ಏನಿಲ್ಲ, ಸಿಂಪಲ್ ಆಗಿ ಓವರ್ ನೈಟ್ ಕಡಲೆಕಾಳು ಸೋಪ್ ಮಾಡ್ಕೊಂಡು ಈ ಥರ ಬೇಯಿಸ್ಕೊಂಡಿದ್ದೀನಿ. ಅದಕ್ಕೆ 4 ಮೆಣಸಿನ್ಕಾಯಿ, 1 ಇಂಚು ಶುಂಠಿ, ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ನಾನು 2 ಕ್ಯೂಬ್ಸ್ ಅಮೂಲ್ ಚೀಸ್ನ ತಗೊಂಡಿದ್ದೀನಿ, ಕ್ಯೂಬ್ ಸಿಗುತ್ತಲ್ಲ ಅದು. ಹಾಗೆ ಒಂದು ಪಾತ್ರೆ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡು ಸಾಸಿವೆ, ಜೀರಿಗೆ, ಒಗ್ಗರಣೆ ಹಾಕ್ಕೊಂಡು ಹಿಂಗು ಹಾಕ್ಕೊಂಡಿದ್ದೀನಿ. ಅದಕ್ಕೆ ರುಬ್ಬಿರೋಂತಹ ಪೇಸ್ಟ್ನ ಹಾಕಿ, ಕರ್ಬೇವಿನ ಸೊಪ್ಪು ಎಲ್ಲ ಸೇರಿಸ್ಕೊಂಡು ರುಬ್ಬಿರುವಂಥ ಪೇಸ್ಟ್ನ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಬಾಡಿಸ್ಕೊತಾ ಇದ್ದೀನಿ. ಇಲ್ಲಿ ನಾನು ಹಾಕಿರುವಂಥ ಖಾರಕ್ಕಷ್ಟೇ ಉಪ್ಪು ಹಾಕ್ಕೊತಾ ಇದ್ದೀನಿ. ಕಡಲೆಕಾಳು ಹಾಕಿ ಉಪ್ಪು ಹಾಕಿ 4-5 ಸತಿ ವಿಷಲ್ ಹಾಕಿ ಮೆತ್ತಗೆ ಬೇಯಿಸ್ಕೊಂಡಿದ್ದೀನಿ. ಈಗ ಬೆಂದಿರುವಂಥ ಕಡಲೆಕಾಳನ್ನ ಇದಕ್ಕೆ ಸೇರಿಸ್ಕೋಬೇಕಾಗುತ್ತೆ. ಸೇರಿಸ್ಕೊಂಡು ಮಿಕ್ಸ್ ಮಾಡಿ ಇಟ್ಕೊಂಡು ಪೂರಿ ರೀತಿ ಪೂರಿ ಅದಕ್ಕೆ ನಾವು ಹೇಗೆ ಗಟ್ಟಿಗೆ ಕಲಿಸ್ಕೊತೀವಿ ಅದೇ ರೀತಿ ನಾನು ಬರೀ ಗೋಧಿ ಹಸಿಟ್ಟು ಹಾಕಿ ನಾನಿಲ್ಲಿ ಚಪಾತಿ ಹಿಟ್ಟನ್ನ ಕಲಸಿ ಇಟ್ಕೊಂಡಿದ್ದೆ. ಬೇಕಂದರೆ ಮೈದಾ ಕೂಡ ಹಾಕ್ಕೋಬೋದು. ನಾನಿಲ್ಲಿ ಬರೀ ಗೋಧಿ ಹಸಿಟ್ಟು ಹಾಕಿದ್ದೀನಿ. ಅದು ಫುಲ್ಕಾ ಥರ ಸೈಜಿಗೆ ನಾನು ಇದು ಮಾಡ್ಕೊಂಡಿದ್ದೀನಿ. ಅದು ಉಬ್ಬಾರ್ದು ಅಂತ ಹೇಳಿ ಈ ಥರ ಇದೆ, ಏನಂತಾರೆ, ಫೋರ್ಕಲ್ಲಿ ಈ ಥರ ಮಾಡ್ಕೊಂಡಿದ್ದೀನಿ. ನಂತರ ಒಂದು ಸೈಡ್ ಚೆನ್ನಾಗಿ ಬೇಯಿಸ್ಕೊಂಡು ಇನ್ನೊಂದು ಸೈಡು ನಾವು ಮೇಲೆ ಬೇಯಿಸ್ತೀವಲ್ಲ ಅದನ್ನೇನು ಜಾಸ್ತಿ ಬೇಯಿಸ್ಕೊಳ್ಳೋದು ಬೇಕಾಗಿಲ್ಲ. ನಾವು ಒಳಗೆ ಚಿಕ್ ಪೀಸ್ ಅದೇ ಕಡಲೆ ಕಾಳು ಉಸ್ಲಿನ ಏನು ಹಾಕಿ ಮುಚ್ತೀವಲ್ಲ ಆ ಸೈಡ್ನ ಮಾತ್ರ ಸ್ವಲ್ಪ ಜಾಸ್ತಿ ಬೇಯಿಸ್ಕೊಂಡಿದ್ದೀನಿ ಇಲ್ಲಿ ನಾನು. ನಂತರ ಇನ್ನೊಂದು ಕೂಡ ರೆಡಿ ಮಾಡ್ಕೊಂಡು ಬೇಯಕ್ಕೆ ಹಾಕ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ನಾವು ಆ ಚಪಾತಿ ಹೋಳಿಗೆ ಹಾಕ್ಕೊಳ್ಳೋಕ್ಕೆ ಯಾವುದೇ ರೀತಿಯ ಕೆಚಪ್ ಕೂಡ ಯೂಸ್ ಮಾಡ್ಬೋದು. ನಾನಿಲ್ಲಿ ಕಟ್ಟಾಮಿಟ್ಟ ಚಟ್ನಿ ಮಾಡಿ ಇಟ್ಕೊಂಡಿದ್ದೆ. ಡೇಟ್ಸ್ ಮತ್ತು ಹುಣಸೆಹಣ್ಣು ಅದೆಲ್ಲ ಹಾಕಿ ಹೋಮ್ ಮೇಡ್ ಕಟ್ಟಾಮಿಟ್ಟ ಚಟ್ನಿ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊತಾ ಇದ್ದೀನಿ. ಪುದೀನ ಚಟ್ನಿ ಇದ್ದರೆ ಪುದೀನ ಚಟ್ನಿ ಕೂಡ ನಾನಿಲ್ಲಿ ಯೂಸ್ ಮಾಡ್ತೀನಿ ಒಂದೊಂದು ಸತಿ. ಹಾಗೆ ಫಸ್ಟು ಚೀಸ್ ಹಾಕ್ಕೊಂಡು ಕಡಲೆಕಾಳು ಹಾಕ್ಕೊಂಡು, ಇಲ್ಲಿ ಕಡಲೆಕಾಳು ಜಾಗಕ್ಕೆ ನಾವು ಮಿಕ್ಸ್ಡ್ ವೆಜ್ಜಸ್ನ ಸಾಟೆ ಮಾಡಿಕೊಂಡು ಕೂಡ ಹಾಕ್ಕೊಂಡು ಈ ಥರ ಮಾಡ್ಕೋಬೋದು. ಸೇಮ್ ಟ್ಯಾಕೋಸ್ ಸಿಗುತ್ತಲ್ಲ ಹೊರಗಡೆ, ಅದೇ ಟೇಸ್ಟ್ ಇರುತ್ತೆ. ಮನೇಲಿ ಮಾಡಿಕೊಟ್ಟಿದ್ದೀವಿ, ಮನೇಲಿ ಮಾಡಿರೋದನ್ನ ಮಕ್ಕಳು ತಿಂತಿದ್ದಾರೆ ಅಂತ ಒಂದು ನೆಮ್ಮದಿ ಇರುತ್ತೆ ಅಷ್ಟೇ, ಇನ್ನೇನಿಲ್ಲ. ಹೊರಗಡೆ ಕೂಡ ಸಿಗುತ್ತೆ, ಕೊಡಿಸ್ಬೋದು. ಆದರೆ ನಾನಿಲ್ಲಿ ಮನೆಯಲ್ಲೇ ಈ ಥರ ಕಡಲೆಕಾಳು ಉಸ್ಲಿ ತಿನ್ನಲ್ಲ ನನ್ನ ಮಗ ಅಂದ್ಬಿಟ್ಟು ಈ ಥರ ಮಾಡ್ಕೊಳ್ತಾ ಇದ್ದೆ. ಹಾಗೆ ವಿಡಿಯೋ ಮಾಡಿದ್ರೆ ಲಂಚ್ ಬಾಕ್ಸ್ ಕೂಡ ಹಾಕಿದ್ರೆ ನಾವು ಪಲ್ಯ ಬೇರೆ ಹಾಕುವಂತಹ ಫಜೀತಿ ಇರೋದಿಲ್ಲ. ಮಕ್ಕಳೆಲ್ಲ ಮೆಸ್ಸಿ ಮಾಡಿಕೊಂಡು ಬ್ಯಾಗೆಲ್ಲ ಅಂಟ್ಕೊಂಡು ಬರ್ತಾರೆ ಚಿಕ್ಕ ಮಕ್ಕಳು. ಅವರಿಗೆ ನಾವು ಈ ಥರ ಮಾಡಿ ಕಳಿಸ್ಬಿಟ್ರೆ ಅವ್ರು ನೀಟಾಗಿ ತಿಂದ್ಕೊಂಡು ಬರ್ತಾರೆ. ಈ ರೀತಿ ಕಟ್ ಮಾಡಿಬಿಟ್ಟು ನಾವು ಬಾಕ್ಸ್ ಕೂಡ ಇಟ್ಬಿಟ್ಟು ಕಳಿಸ್ಬೋದು. ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಹೊಸ ರೀತಿಯ ಕಂಟೆಂಟ್ ಜೊತೆ ಸಿಗ್ತೀನಿ ಅಂತ ತಿಳಿಸ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬೈ ಬೈ.